ಇಂಡಿಪೆಂಡೆಂಟ್ ಥಿಂಕಿಂಗ್ ಅನ್ನೋದಿದ್ರೆ ಯಾವುದೇ ಪುಸ್ತಕವನ್ನು ಓದ್ತೀನಿ ನಾನು, ಬಟ್ ಪುಸ್ತಕದಲ್ಲಿ ಬರೆದಿರೋದನ್ನೆಲ್ಲ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದಿಲ್ಲ ಅನ್ನುವ ಇಂಡಿಪೆಂಡೆಂಟ್ ಥಿಂಕಿಂಗ್ ಇದ್ದಿದ್ರೆ ತೀರ್ಥಹಳ್ಳಿಯ ಶಾರಿಕ್ ಬಾಂಬ್ ಮಾಡ್ತಿರಲಿಲ್ಲ. ಅಂಡರ್ಸ್ಟ್ಯಾಂಡ್? ನೀವು ಉಳಿದ ಈ ಹಿಂದೂ ಸಂಘಟನೆಗಳ ಇದನ್ನು ಉದಾಹರಣೆಗಳನ್ನು ಕೊಡ್ತಿರಲ್ಲ, ಯಾವ ಸಂಘಟನೆ ಯಾವ ಧರ್ಮದ ಉದಾಹರಣೆ ಕೊಟ್ಟು ಯಾವ ಧರ್ಮದ ಶ್ಲೋಕವನ್ನು ಉಚ್ಚಾರ ಮಾಡ್ಕೊಂಡು ಹೋಗಿ ಕೊಲೆಗಳನ್ನು ಮಾಡ್ತು? ಅವ್ರು ಹೇಳಿದ್ರಲ್ಲಿ ನ್ಯಾಯ ಆಯ್ತಾ ಕಣ್ರಿ? ಹೇಳಿ ಉಮರ್ ಶರೀಫ್. ಭಗವದ್ಗೀತೆಯ ಇಂಥ ಶ್ಲೋಕದಲ್ಲಿ ಹಿಂಗಿದೆ, ಆದ್ದರಿಂದ ನಾನು ಮುಸ್ಲಿಮನನ್ನು ಕೊಲ್ತಾ ಇದ್ದೀನಿ ಅಥವಾ ಕ್ರಿಶ್ಚಿಯನನ್ನು ಕೊಲ್ತಾ ಇದ್ದೀನಿ. ಯಾವ ಯಾವ ಹಿಂದೂ ಭಯೋತ್ಪಾದಕ ಸಂಘಟನೆ ಯಾವ ಹಿಂದೂ ನಾಯಕ ಮಾಡ್ದ? ಯು ಟೆಲ್ ಮಿ. ಹೇಳ್ತಾರಲ್ಲ, ಆಯತ್ತಿನ ಪ್ರಕಾರ ಇದು ಸರಿಗಿದೆ, ಈ ಆಯತ್ತಿನ ಪ್ರಕಾರ ಈ ಸರಿಗಿದೆ, ವೇದದಲ್ಲಿ ಈ ಶ್ಲೋಕದ ಪ್ರಕಾರ ನಾನು ಅಮಾಯಕನನ್ನು ಕೊಂದಿದ್ದೀನಿ, ಭಗವದ್ಗೀತೆ ಈ ಶ್ಲೋಕದ ಪ್ರಕಾರ ಅಮಾಯಕನನ್ನು ಕೊಂದಿದ್ದೀನಿ ಅಂತ ಯಾವ ಹಿಂದೂ ನಾಯಕ ಹೇಳ್ದ? ಹಿಂದೂ ಧರ್ಮ ಹೇಳಿಲ್ಲ ಇಂಥದ್ದು ಕೆಲಸ ಎಲ್ಲ ಮಾಡಂತ. ಇಸ್ಲಾಂ ಒಂದೇ ಧರ್ಮ ಮಾತ್ರ ಪಾಲಿಸೋರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರಂತಿಲ್ಲ. ನಾನು ಇದಕ್ಕೆ ಮುಂಚೆ ಕೂಡ ಮಾತಾಡಿದ್ದೀನಿ. ಕ್ರೈಸ್ತ ಧರ್ಮವನ್ನು ಫಾಲೋ ಮಾಡೋರು, ಯಹೂದಿಗಳು, ಹಿಂದೂಗಳು ಕೂಡ, ಅವರಲ್ಲಿ ಕೂಡ ಅನೇಕರು ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯತೆ ಇದೆ. ಇವ್ನ್ಯಾವನ ಸೆಡೆ ನನ್ನ ಮಗ ಯಾವನ್ ನೋಡಿದನ್ರಿ ಈ ಭೂಮಿ ಸ್ವರ್ಗ ಮಾಡನ್ರಿ, ಇದನ್ನ ಇನ್ನೊಂದ್ ಸ್ವಲ್ಪ ಬದುಕಬಹುದಾದ ಜಾಗ ಮಾಡನ್ರಿ, ಮಾಡೋಣ. ಯಾವನ್ ನೋಡಿದನ್ ಸ್ವರ್ಗ? ಅದು ಎಲ್ಲಿದೆಯೋ ಹೆಂಗಿದೆಯೋ? ನಾನೇನಂದ್ರೆ ಈ ಧರ್ಮ ಗ್ರಂಥಗಳನ್ನ ನಂಬ್ಕೊಂಡು ಅಲ್ಲೆಲ್ಲೋ ಸ್ವರ್ಗ ಇದೆ, ಹಿಂದೂ ಹೋಗ್ಬೋದಂತೆ, ಮುಸ್ಲಿಂ ಹೋಗ್ಬೋದಂತೆ. ಏನಕ್ಕೆ ಹೇಳಿದಂದ್ರೆ, ಒಳ್ಳೆಯ ಕಾರ್ಯಗಳನ್ನು ಮಾಡೋನು, ಪುಣ್ಯವನ್ನು ಮಾಡೋನು, ಅವನಿಗೆ ಸ್ವರ್ಗ ಸಿಗುತ್ತೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಒಳ್ಳೆಯ ಕಾರ್ಯಗಳನ್ನು ಮಾಡೋನು ಸ್ವರ್ಗ ಸಿಗುತ್ತೆ. ಅವನು ಈ ಧರ್ಮ ಆ ಧರ್ಮ ಅಂತ ನೋಡಬೇಡಿ, ಒಳ್ಳೆಯವನು ಯಾವನೇ ಆಗಲಿ ಅವನಿಗೆ ಒಳ್ಳೆಯದೇ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮೂರ್ತಿ ಪೂಜೆ ಮಾಡಿದ್ರೆ ನೋಡಿ, ಮೂರ್ತಿ ಪೂಜೆ ಬಂದು ಇಸ್ಲಾಂ ಬಂದು ಅದನ್ನು ನಿಷೇಧಿಸುತ್ತೆ. ನಾ ಹೇಳಿದ್ ಸ್ವರ್ಗಕ್ಕೆ ಒಳ್ಳೆ ಯಾವ ಧರ್ಮದವರು ಮೂರ್ತಿ ಪೂಜೆ ಮಾಡೋನು ಹೋಗ್ತಾನ? ಅದೇ ನಿಮಗೆ ಉತ್ತರ ಕೊಡಬೇಕಲ್ಲ. ಮೂರ್ತಿ ಪೂಜೆಯನ್ನು ಇಸ್ಲಾಂ ಬಂದು ನಿಷೇಧ ಮಾಡುತ್ತೆ. ಮನುಷ್ಯನನ್ನು ಕೂಡ ಆರಾಧನೆ ಮಾಡೋದನ್ನ ಇಸ್ಲಾಂ ನಿಷೇಧ ಮಾಡುತ್ತೆ. ಪ್ರವಾದಿಯನ್ನು ಪೂಜೆ ಮಾಡೋದು ಕೂಡ ಇಸ್ಲಾಂ ನಿಷೇಧ. ಪ್ರವಾದಿಯನ್ನು ಕೂಡ ನಾವು ಆರಾಧನೆ ಮಾಡೋದು. ಆಯ್ತು, ಹಾಗೆ ಮಾಡುವವರು ಏಕದೇವ ವಿಶ್ವಾಸ. ಆಯ್ತು ಸರ್. ಯಾರು ಏಕದೇವನನ್ನು ಆರಾಧನೆ ಮಾಡಿ ಪುಣ್ಯ ಕರ್ಮಗಳನ್ನು ಮಾಡ್ತಾನೋ ಅವನಿಗೆ ಸ್ವರ್ಗ. ಅವನು ಹಿಂದೂ ಆಗಿದ್ರು ಕೂಡ ಅವನಿಗೆ ಸ್ವರ್ಗ ಸಿಗುತ್ತೆ. ಹೋಗಲೋ ನಿನ್ನ ಮನೆ ಕೊಟ್ಟೋಗ, ನಿನಗೆ ಸರ್ಕಲ್ನಾಗ ಸಾವು ಬರ, ನಿನ್ನಂತ ಎಷ್ಟು ಜನ. ಸರ್, ನಾನು ರವಿ ಜಬಳಗಿ ಅಂತೇಳಿ ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದಿಂದ ಬಂದಿದ್ದೇನೆ, ಹಿಂದೂ ಸಂಘಟನೆ ಕಾರ್ಯಕರ್ತ. ಹಿಂದೂ ಧರ್ಮಕ್ಕೆ ಡೇಟ್ ಆಫ್ ಬರ್ತು ಇಲ್ಲ, ಡೇಟ್ ಆಫ್ ಡೆತ್ತು ಇಲ್ಲ. ಅಲೆಕ್ಸಾಂಡರ್ನಿಂದ ಹಿಡಿದು ಪರ್ವೇಜ್ ಮುಷರಫ್, ಔರಂಗಜೇಬ್, ಆದಿಲ್ ಶಾಹಿ, ಬರೀಸ್ ಶಾಹಿ, ಕುತುಬ್ ಶಾಹಿ ಎಲ್ಲರೂ ದಾಳಿ ಮಾಡ್ತಾನೆ ಬಂದರು. ಆದರೆ ಹಿಂದೂ ಧರ್ಮ ಹೋಗಿಲ್ಲ. ಅದಕ್ಕೆ ಸಾಕ್ಷಿ ನಾನೇ ನಿಮ್ಮ ಮುಂದೆ ಕೇಸರಿ ಶಲ್ಯ ಹಾಕೊಂಡು ಕೂತಿದ್ದೇನೆ. ನನ್ನ ಪವರ್ ನಿನಗಿನ್ನೂ ಗೊತ್ತಿಲ್ಲ ಮಗನೇ. ಅವರು 28 ಜನ ಕೊಂದರೆ ಹಿಂದೂ ಧರ್ಮ ಮುಗಿದೋಗೋದಿಲ್ಲ. ಆದರೆ ಒಂದು ಮಾತು, ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಇಸ್ಲಾಂಗೆ ಮತಾಂತರ ಆಗುವಂತ ಹೇಳಿ 40 ದಿನ ಹಿಂಸೆ ಕೊಟ್ಟು ಅವರನ್ನು ಸಾಯಿಸ್ತಾರೆ. ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಅನೇಕ ನರಸಂಹಾರ ಅಲ್ಲಿ ಆಗಿದೆ. ಆದರೆ ಈ ಲಷ್ಕರ್ ಇ ತೊಯ್ಬಾದವರು, ಈ ಉಗ್ರಗಾಮಿಗಳು ಓದೋ ಕುರಾನ್ ಬೇರೆನಾ, ನೀವು ಓದೋ ಕುರಾನ್ ಬೇರೆನಾ? ಕುರಾನ್ ಸುನ್ನಿ ಕುರಾನ್ ಬೇರೆ ಇದೆಯಾ, ಶಿಯಾ ಕುರಾನ್ ಬೇರೆ ಇದೆಯಾ? ಅಂದರೆ ಸುನ್ನಿಯವರು ಶಿಯಾದವ್ರನ್ನ ಕೊಡ್ತಾರೆ ಪಾಕಿಸ್ತಾನದಲ್ಲಿ, ಇವ್ರು ಬಂದು ಟೆರರಿಸ್ಟ್ ಬಂದು ಇಲ್ಲಿ ಹೀಗೆ ಮಾಡ್ತಾರೆ. ಅಂದರೆ ಇವರು ಇಸ್ಲಾಮಿನ ಒಟ್ಟಾರೆಯಾಗಿ ಉದ್ದೇಶ ಆದ್ರೇನು, ಇವ್ರು ಕೊನೆಗೆ ಸಾಧಿಸೋದಾದ್ರೇನು? ನೋಡಿ, ಇಲ್ಲಿ ಸುನ್ನಿ ಶಿಯಾ ಅನ್ನುವ ಡಿಫ್ರೆನ್ಸಿಂದ ಇಲ್ಲಿ ಭಯೋತ್ಪಾದನೆ ಉಂಟಾಗ್ತಿಲ್ಲ. ಇಲ್ಲೇ ಆಗ್ತಿಲ್ಲ, ಬಟ್ ಬೇರೆ ಕಡೆ ಇವಾಗ ಇಲ್ಲಿ ನೋಡಿ, ಅಫ್ಘಾನಿಸ್ತಾನಲ್ಲಿ ಹೇಳ್ದಂಗೆ ಅಲ್ಲಿ ಶಿಯಾನವರ ಮಸ್ಜಿದ್ನಲ್ಲಿ ಸುನ್ನಿಯವರು ಬಾಂಬ್ ಇಡ್ತಾರೆ ಒಂದೊಂದು ಜಾಗದಲ್ಲಿ. ನನ್ನ ಮಗಂದು ಹಗಲು ರಾತ್ರಿ 100 ಲ್ಯಾಡನ್ ಬರೀ ಅದೇ ಕೆಲಸ ಮಾಡೋರಲ್ಲೋ, ಅವ್ರೇನು ಅಂಡರ್ವೇರ್ ಆಗ್ತಿದ್ರ ಇಲ್ವಾ? ಸುನ್ನಿಯವ್ರ ಜಾಗದಲ್ಲಿ ಶಿಯಾವರು ಬಾಂಬ್ ಇಡೋದು ಅಲ್ಲಿ ನೋಡೋಕ್ಕೆ ಸಾಧ್ಯತೆ ಇದೆ. ನೋಡಿ, ಮಸೀದಿನಲ್ಲಿ ಬಾಂಬ್ ಇಡತಕ್ಕಂಥ ಮನಸ್ಥಿತಿ ಇದೆ ಅಂದರೆ ಅವರಲ್ಲಿ ಏನಿದೆ, ಸುನ್ನಿನೂ ಇಲ್ಲ ಶಿಯಾನೂ ಇಲ್ಲ, ಅದರೊಳಗೆ ಬೇರೆ ಒಂದು ತುಂಬಿಕೊಂಡಿದೆ. ಅದನ್ನು ನಾವು ಖವಾರಿಜ್ ಅಂತ ಹೇಳ್ಕೊಳ್ತೀವಿ, ಖಾರಿಜಿ ಅಂತ ಹೇಳ್ಕೊತೀವಿ. ಖಾರಿಜಿ ಅಂದರೆ ನೋಡಿ, ಖಾರಿಜ್ ಅಂದರೆ ಆಚೆ ಹೋಗ್ಬಿಟ್ಟ ಅಂತ ಅರ್ಥ. ಖವಾರಿಜ್ ಅಂದರೆ ಇಸ್ಲಾಂ ಬಿಟ್ಟು ಆಚೆ ಹೋದವನು ಅಂತ ಅದರ ಅರ್ಥ ಬರುತ್ತೆ. ನನಗೆ ಅಷ್ಟು ತಿಳುವಳಿಕೆ ಇಲ್ಲಪ್ಪ, ಅಲ್ಪಜ್ಞಾನಿಗಳು ಕಾಲದಲ್ಲಿ, ಪ್ರವಾದಿ ಕಾಲದಲ್ಲಿ ಅವರು ಹೇಳಿದ್ದಾರೆ ಖವಾರಿಜ್ ಅಂತ. ಸೊ ಈ ಖವಾರಿಜಿನ ಮನಸ್ಥಿತಿ ಏನಂದರೆ ರಕ್ತಪಾತ. ಅವರನ್ನು ಮುಸಲ್ಮಾನರನ್ನು ಕೊಂದು ಹಾಕ್ತಾರೆ, ಮತ್ತೆ ಮುಸ್ಲಿಮೇತರನ್ನು ಕೊಂದು ಹಾಕ್ತಾರೆ. ಉಮರ್ ಶರೀಫ್ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಸತ್ಯವನ್ನು ನುಡಿತಾ ಇದ್ದೇನೆ. ಸುಳ್ಳು ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಫುಲ್ಲಾಗಿ ಕೇಳ್ಕೊಳ್ಳಿ. ಇವಾಗ ಪ್ರವಾದಿ ಹೇಳಿದ್ದಾರೆ, ಯಾರು ರಕ್ತಪಾತವನ್ನು ನಂಬಿ ಆ ದಾರಿನಲ್ಲಿ ಹೋಗಿ ಮಕ್ಕಳನ್ನು ಕೊಂದಾಕ್ತಾರೋ ಅವರು ನರಕದ ನಾಯಿ ಅಂತ, ಕಿಲಾಬುನ್ನಾರ್ ಅಂತ ಪದ ಇದೆ, ಸೈಯುಲ್ ಬುಖಾರಿನಲ್ಲಿ ಇದೆ. ನಿನ್ನ ಕಣ್ಣಿಗೆ ನಾನು ಪೆಕ್ರನ್ ಥರ ಕಾಣಿಸ್ತಾ ಇದ್ದೇನಾ? ನಾನು ಅಲ್ಲಿ ಬಿಡಪ್ಪ, ಆ ಒಯ್ಯ ಪೆಕ್ರನ್ ಥರ ಕಾಣಿಸ್ತಾವನ?
ಅದೇ ರೀತಿ ಮನ್ ಕತಲ ಮುಆಹಿದನ್ ಲಮ್ ಯರ ರಾಯತಲ್ ಜನ್ನ, ಇದು ಸಹೀಹ್ ಬುಖಾರಿ. ಪ್ರವಾದಿ ಹೇಳಿದ್ದಾರೆ, ಯಾರು ಮುಸ್ಲಿಮೇತರನ್ನು ಕೊಂದಾಕ್ತಾರೋ ಅವರಿಗೆ ಸ್ವರ್ಗದ ವಾಸನೆ ಕೂಡ ಮುಟ್ಟಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಪ್ರವಾದಿ ನಾನು ಉಲ್ಲೇಖವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತೆ ಕುರಾನ್ ಕೂಡ ಹೇಳುತ್ತೆ, ಮನ್ ಕತಲ ನಫ್ಸಂ ಬಿಗೈರಿ ನಫ್ಸ್ ಔ ಫಸಾದಿನ್ ಫಿಲ್ ಅರ್ದಿ ಫಕ ಅನ್ನಮ ಕತಲನ್ನಾಸ್ ಜಮಿಯಾ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಯಾವ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಮತ್ತೊಬ್ಬನನ್ನು ಕೊಂದಾಕ್ತಾನೋ ಅವನು ಇಡೀ ಮಾನವ ಕುಲವನ್ನು ಕೊಲ್ಲೋದಕ್ಕೆ ಸಮ ಅಂತ ಕುರಾನ್ ಹೇಳ್ಕೊಳುತ್ತೆ. ಇದೆಲ್ಲ ರೆಫರೆನ್ಸ್ ಕೊಡ್ತಾ ಇದ್ದೀನಿ ನಾನು. ಉಮರ್ ಶರೀಫ್ ಇವರು ತಪ್ಪು ದಾರಿ ಹೋಗೋಕ್ಕೆ ಮಿಸ್ಲೀಡ್ ಮಾಡಬೇಕಂತ ಕೆಲವರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಭಾರತದಲ್ಲಿ ಯಾವುದೇ ಸಂಸ್ಥೆ ಆಗಲಿ, ತಬ್ಲೀಗ್ ಜಮಾತ್ ಆಗಲಿ, ಇಲ್ಲ ನಾವು ಅಗೇನ್ಸ್ಟ್ ಆಗಿ ಇರುವ ಆ ಸಂಸ್ಥೆ ಆಗಲಿ, ಯಾವುದೇ ಎಷ್ಟೋ ಸಂಸ್ಥೆಗಳಿವೆ, ಎಷ್ಟೋ ಅಯ್ಯೋ ಮಳ್ಳಿ ಬಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಒಂದಂತೆ ಪಂಗಡಗಳಿವೆ. ಅವರು ಬೇರೆ ದಾರಿಯಲ್ಲಿ ಹೋಗ್ತಾರೆ, ನಾವು ಒಂದು ಬೇರೆ ದಾರಿಯಲ್ಲಿ ಹೋಗ್ತೀವಿ. ಆದರೂ ಕೂಡ ಅವರಲ್ಲಿ ಭಯೋತ್ಪಾದನೆ ಇದೆ ಅಂತ ನಾನು ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕಂತಂದ್ರೆ ನಾವೆಲ್ಲರೂ ಭಯೋತ್ಪಾದನೆಯ ವಿರುದ್ಧ ಇದ್ದೀವಿ. ನಾನು ದಿನ ಬೆಳಗ್ಗೆ 9 ಗಂಟೆಗೆ ಆಫೀಸಿಗೆ ಬರ್ತೀನಿ, ದಿನ ಬೆಳಗ್ಗೆ 9 ಗಂಟೆಗೆ ಆಫೀಸಿಗೆ ಬರ್ತೀನಿ. ಗ್ರೇಟ್ನೆಸ್ ಅಲ್ಲ ಅದು. 12 ಗಂಟೆಗೆ ಬಂದಾಗ ಯಾಕೆ ಲೇಟು ಅಂತ ಪ್ರಶ್ನೆ ಬರುತ್ತೆ. ಖಂಡಿತ ನೀನ್ ಮಾತಾಡ್ತಾ ಇದೆಯಲ್ಲ ಬೈತಾ ಇದ್ಯಾ ಪ್ರಶ್ನೆ ಬರೋದು ಅದು. ಆಮೇಲೆ ನಾನು ಇಷ್ಟೆಲ್ಲ ಚರ್ಚೆ ಮಾಡಿದ್ನಲ್ಲ, ನನಗೆ ಗೊತ್ತು ಇದು ಕಂಠ ಶೋಷಣೆ, ಇದು ನೆವರ್ ಎಂಡಿಂಗ್ ಪ್ರಾಬ್ಲಮ್. ನೀವು ಒಂದಷ್ಟು ಆಯತಗಳನ್ನು ಹೇಳ್ತೀರಿ, ನೋಡಿ ಶಾಂತಿ 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 ಇಸ್ಲಾಂನಲ್ಲಿ ಇಷ್ಟು ಹೇಳಿದೆ ಅಂತ. ಭಯೋತ್ಪಾದಕರು ಕುರಾನಿನ 9ನೇ ಚಾಪ್ಟರ್ನ 5ನೇ ಆಯತ್ತನ್ನು ಹೇಳಿ ಕಿಲ್ ದ ಇನ್ಫೆಡಲ್ಸ್ ವೇರ್ ಎವರ್ ಯು ವಾಂಟ್ ಅಂತ ಕುರಾನ್ನಲ್ಲೇ ಹೇಳಿದ್ದಾರೆ. ಕಿಲ್ ದ ಇನ್ಫೆಡಲ್ಸ್ ವೇರ್ ಎವರ್ ಯು ವಾಂಟ್ ಅಂತ ಕುರಾನ್ನಲ್ಲೇ ಬರೆದಿದೆ ನೋಡ್ರಿ, ಅದಕ್ಕಾಗಿ ಕೊಲ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ನಿಮ್ಮಂಥವ್ರು ಬಂದು ಇಲ್ಲ ಅದು ಬೇರೆ ಕಾಂಟೆಕ್ಸ್ನಲ್ಲಿ ನಿಮ್ಮಂಥವ್ರು 100 ಜನ ಬರ್ತಾರೆ, ಇಲ್ಲ ಅದನ್ನ ಹೇಳಿದ್ದು ಹಂಗಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ದೀರಿ. ಆ ವಿವರಣೆ ಕಟ್ಕೊಂಡು ನನ್ಗೆ ಏನೂ ಆಗಬೇಕಿಲ್ಲ. ಅವರು ಪೂರ್ತಿ ಕೇಳಿಸ್ಕೊಂಡ್ಬೇಕು. ಅವನು ಯಾರೋ ಹೇಳಿಲ್ವಾ, ಈಗ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಪಕ್ಕ ಕುರಾನಿನ ಪ್ರಕಾರನೇ ನಡೆದಿದೆ, ಅದರಲ್ಲಿ ಏನು ತಪ್ಪಿದೆ? ಕುರಾನ್ನಲ್ಲಿ ದೇವರೇ ಹೇಳಿರೋದು ಮೂರ್ತಿ ಪೂಜಕರನ್ನು ಎಲ್ಲೆಲ್ಲಿ ಕಾಣ್ತಾರೋ ಅಲ್ಲಲ್ಲಿ ಏನೋ ಹೊಂಚು ಹಾಕಿ ಹೊಡೀರಿ ಅಂತ ಹೇಳಿದ್ದಾರೆ ಅಂತ ಎಲ್ಲ ಹೇಳ್ತಿದ್ಯಾ. ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀರಿ, ಅದು ಯುದ್ಧದ ಸಂದರ್ಭದಲ್ಲಿ ಹೇಳಿದ ಆಯತ್ತಾಗಿ ಅಂತ ಅವ್ರು ಹೇಳ್ತಾರೆ. ಇಸ್ಲಾಮಿನಲ್ಲಿ 108 ಪಂಗಡಗಳಾಗಿದ್ದಾವೆ. ಒಂದೊಂದು ಪಂಗಡದವ್ರು ಒಂದೊಂದು ರೀತಿ ಕುರಾನನ್ನು ವಿಶ್ಲೇಷಣೆ ಮಾಡ್ತಾರೆ. ಕುರಾನನ ವ್ಯಾಖ್ಯಾನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಿಮ್ಮ ವ್ಯಾಖ್ಯಾನವನ್ನು ಅವರು ಒಪ್ಪೋದಿಲ್ಲ, ಅವರ ವ್ಯಾಖ್ಯಾನವನ್ನು ನೀವು ಒಪ್ಪೋದಿಲ್ಲ. ಪರಿಸ್ಥಿತಿ ಹಿಂಗಿದೆ. ಆದ್ದರಿಂದ ಈ ಆಯತ್ತು ಇವತ್ತಿನ ಕಾಲಕ್ಕಲ್ಲ, ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಇನ್ನೊಬ್ಬ ಪೈಗಂಬರರು ಹುಟ್ಟಿ ಬಂದು ಇಲ್ಲ ಅದು ಹಂಗಲ್ಲ ಹಿಂಗೆ ಅಂತ ಹೇಳೋ ತನಕ ಇಸ್ಲಾಂ ಒಪ್ಪೋದಿಲ್ಲ. ಇನ್ನೊಬ್ಬ ಪೈಗಂಬರ್ ಹುಟ್ಟೋದಿಲ್ಲ ಇಸ್ಲಾಂನಲ್ಲಿ, ಬಿಕಾಸ್ ಮೊಹಮ್ಮದ್ ಪೈಗಂಬರ್ ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಾಫಿಟ್ ಆಗಿದ್ದು ನೋಡಿ. ಆದ್ದರಿಂದ ಈ ಸಮಸ್ಯೆ ನೆವರ್ ಎಂಡಿಂಗ್. ಜಗತ್ತು ಇದ್ರ ಜೊತೆಗೆ ಬದುಕಿ. ಈ ಒಂದು ಪಾಯಿಂಟ್ ದೇಶ ಉದ್ಧಾರ ಆಗುತ್ತಾ ಮೀರ ಚಪ್ಪಂಡಿ ಹೇಳಿದ್ರಲ್ಲ, ಅದು ಸೂರ ತೌಬಾ 9ನೇ ಅಧ್ಯಾಯದಲ್ಲಿ ಬರತಕ್ಕಂಥ 5ನೇ ಆಯತ್ತು. ಏನಂದರೆ ಒಡಂಬಡಿಕೆ ಆಗಿರುತ್ತೆ, ಮುಸಲ್ಮಾನರಿಗೂ ಮತ್ತು ಮುಸ್ಲಿಮೇತರರಿಗೂ ಒಡಂಬಡಿಕೆ ಆಗಿರುತ್ತೆ. ಬಟ್ ಅವ್ರು ಏನು ಮಾಡಿರ್ತಾರೆ, ಅದನ್ನು ಮೀರಿ ಮುಸಲ್ಮಾನರನ್ನು ಕೊಂದಾಗಿರ್ತಾರೆ. ಆವಾಗ ಯುದ್ಧದ ಕಾಲ ಶುರುವಾಗತ್ತೆ ಅಂತ ದೇವನು ಘೋಷಣೆ ಮಾಡ್ತಾನೆ. ಇವಾಗ ಯುದ್ಧದ ಕಾಲದಲ್ಲಿ ಅವ್ರು ಎಲ್ಲೆಲ್ಲಿ ಸಿಗ್ತಾರೋ ಅವರ ಜೊತೆಗೆ ನೀವು ಯುದ್ಧ ಮಾಡಿ ಅಂತ. ಅದರ ನಂತರ ಅಲ್ಲೇ ನೆಕ್ಸ್ಟು ಆಯತ್ತು 6th 7th 8th ನೀವು ಓದಿದರೆ ದೇವನು ಹೇಳ್ತಾನೆ, ಒಂದು ವೇಳೆ ಅವ್ರಿಗೆ ಶಾಂತಿ ಬೇಕಂದರೆ ನೀವು ಯುದ್ಧ ಮಾಡಬೇಡಿ, ಅದಕ್ಕಿಂತ ಜಾಸ್ತಿ ಏನು ಮಾಡಬೇಡಿ. ಅವ್ರು ಎಲ್ಲಿ ನಿಲ್ಲಿಸ್ಬೇಕಂತ ಆಸೆ ಪಡ್ತಾರೋ ನೀವು ಅದನ್ನು ನಿಲ್ಲಿಸಿ ಅಂತ. ಮತ್ತು ಈ ಘಟನೆ ನಡೆದ ನಂತರ ಹುದೈಬಿಯ ಒಡಂಬಡಿಕೆ ನಡೆಯುತ್ತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರ ಜೊತೆಗೆ? ವಿಗ್ರಹ ಆರಾಧಕರು ಮತ್ತು ಮುಸಲ್ಮಾನರು ಸೇರಿಕೊಂಡು ಒಪ್ಪಂದ ಮಾಡ್ತಾರೆ, ಇನ್ನು ಮುಂದೆ ಯುದ್ಧ ಬೇಡ ಅಂತ. ಇದು ನಡೆಯುತ್ತೆ. ಮತ್ತು ದಾಳಿ ಆಗುತ್ತೆ, ವಿಗ್ರಹ ಆರಾಧಕರ ಮೇಲೆ ದಾಳಿ ನಡೆಯುತ್ತೆ. ಬನು ಖುಜಾ ಎನ್ನುವ ವಿಗ್ರಹ ಆರಾಧಕರ ಒಂದು ಟ್ರೈಬ್ ಮೇಲೆ ದಾಳಿ ನಡೆಯುತ್ತೆ, ಪಂಗಡ ಮೇಲೆ. ಅವ್ರು ಬಂದ್ಬಿಟ್ಟು ಪ್ರವಾದಿಯನ್ನು ಭೇಟಿ ಆಗ್ತಾರೆ, ನೋಡಿ ನಮ್ಮನ್ನು ದಾಳಿ ಮಾಡಿದ್ದಾರೆ, ಸಹಾಯ ಮಾಡಿ ಅಂತ. ಆವಾಗ ಪ್ರವಾದಿ ಎದ್ದೇಳ್ತಾರೆ. ಈ ಮಾತೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನೀವು ಹೋಗಿ ಹಿಸ್ಟ್ರಿ ಎಲ್ಲ ಓದಿ. ಪ್ರವಾದಿ ಒಂದು ವಿಗ್ರಹ ಆರಾಧಕರಿಗೋಸ್ಕರ ಅವ್ರು ಎದ್ದೇಳಿದ್ರು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ. ಇದು ಇತಿಹಾಸ. ಉಮರ್ ಶರೀಫ್ ಅಯ್ಯೋ ತೆರಿ ಮಾಕಿ ಕಸಮ್ ಗಲ್ತಿ ಹೋಗಿ ಬಾ. ಬನು ಖುಜಾ ಬನು ಬಕರ್ ಮೇಲೆ ಯುದ್ಧ ಮಾಡಿದ್ರು. ಇದು ಇತಿಹಾಸ. ಉಮರ್ ಶರೀಫ್ ಇದು ಗೊತ್ತಿಲ್ಲದೆ ಏನೋ ಮಾತಾಡ್ಬೇಕಂದ್ರೆ ಎಲ್ಲರೂ ಮಾತಾಡುತ್ತಾರೆ, ನಾವು ಮಾತಾಡಿದ್ರೆ ನಾವು ಇತಿಹಾಸವನ್ನು ಕೊಡುವಾಗ ನಾವು ಹೆಸರು ಎಲ್ಲ ಕೊಡ್ತೀನಿ ನಿಮ್ಗೆ, ರೆಫರೆನ್ಸ್ ಕೊಡ್ತೀನಿ. ಉಮರ್ ಶರೀಫ್ ಯಾರನ್ನು ಧರ್ಮ ಪರಿವರ್ತನೆ ಮಾಡ್ಬೇಕಂತಿಲ್ಲ, ಸತ್ಯಾಂಶ ಎಲ್ಲರಿಗೂ ಹೋಗ್ಬೇಕಂತ. ಉಮರ್ ಶರೀಫ್ ಇದನ್ನ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಮೊದಲು ಹೇಳಿ. ಖಂಡಿತ
Emotional damage. ಆಮೇಲೆ ಉಳಿದವ್ರಿಗೆ ಹೇಳಿರೋದು. ಇಲ್ಲ ನಾವು ಹೇಳ್ತಾ ಅಲ್ಲಲ್ಲ, ಇದ್ದೀವಿ. ಒಂದ್ ನಿಮಿಷ ನಮ್ ಫೋಕಸ್ No, 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 ಇರೋದು no, no, no. ಇವತ್ತಿಗೆ ಇಸ್ಲಾಮಿಕ್ open ಆಗಿ ಭಯೋತ್ಪಾದಕರಿಗೆ ಮಾತಾಡ್ತಿದ್ರೆ ನಮ್ಮ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಮೊದಲು ಇದನ್ನ ಹೇಳಿ, ಇಲ್ಲ ಆಮೇಲೆ ಉಳಿದವ್ರಿಗೆ ಹೇಳಿರಂತ. ಇವತ್ತು ಹೇಳಿದ್ರು ಹೇಳ್ದ ಅಪ್ಪನ ಕುಟ್ಟಿ ಮಾತು ಹೇಳ್ದ. ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತು ಸ್ವಲ್ಪ ಸತ್ಯದ ಕಹಿ ಗುಟುಕನ್ನ ಕುಡಿಯೋಣ. ನಮ್ ದೇಶದಲ್ಲಿ ಚರ್ಚೆಗಳು ಹೇಗ್ ನಡೆಯುತ್ತವೆ ಅಂದ್ರೆ, ಒಬ್ರು ಪುಸ್ತಕ ಹಿಡಿದು ಬರ್ತಾರೆ, ಇನ್ನೊಬ್ರು ಹಿಸ್ಟ್ರಿ ಹಿಡಿದು ಬರ್ತಾರೆ. ಅದೇ ಯಾರೂ ಕೂಡ ಕಾಮನ್ ಸೆನ್ಸ್ ತಗೊಂಡ್ ಬರಲ್ಲ. ಈ ವಿಡಿಯೋದಲ್ಲಿ ನಡೀತಿರೋದು ಕೂಡ ಅದೇ. ಶಾಂತಿ ಶಾಂತಿ ಅಂತ ಮಂತ್ರ ಜಪಿಸೋರು ಒಂದ್ ಕಡೆ, ಇಲ್ಲ ನಮ್ ಪುಸ್ತಕದಲ್ಲೇ ಹಿಂಗಿದೆ ಅಂತ ಬಾಂಬ್ ಹಾಕೋರು ಇನ್ನೊಂದು ಕಡೆ. ಏನ್ರಿ ಇದು, ಜಗತ್ತು ಇಷ್ಟೊಂದು ಮುಂದುವರೆದ್ರೂ ಇನ್ನು ಯಾವ ಕಾಲದ ಕಥೆ ಹಿಡ್ಕೊಂಡು ಕೂತಿದ್ದೀವಿ? ಈಗ ನೋಡಿ, ಖುರಾನಿನ 9ನೇ ಚಾಪ್ಟರ್ ಬಗ್ಗೆ ದೊಡ್ಡ ಜಗಳ ನಡೀತಿದೆ. ಭಯೋತ್ಪಾದಕರು ಅದನ್ನ ಓದಿ ಕೊಲೆ ಮಾಡ್ತೀವಿ ಅಂತಾರೆ. ಇವರು ಬಂದು ಅಯ್ಯೋ ಅದು ಆ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಹೇಳಿದ್ದು ಅಂತ ಸಬೂಬು ಹೇಳ್ತಾರೆ. ಸರಿ ಸರ್, ಯುದ್ಧ ಮುಗಿದು 1000 ವರ್ಷ ಆಯಿತು, ಆದರೆ ನಿಮ್ಮ ಎಕ್ಸ್ಪ್ಲೇನೇಷನ್ ಮಾತ್ರ ಇನ್ನೂ ಮುಗಿದಿಲ್ಲ. ಪಾಕಿಸ್ತಾನದಲ್ಲಿ ಶಿಯಾ ಮಸೀದಿ ಮೇಲೆ ಸುನ್ನಿ ಬಾಂಬ್ ಇಡ್ತಾನೆ, ಸುನ್ನಿ ಮಸೀದಿ ಮೇಲೆ ಶಿಯಾ ಬಾಂಬ್ ಇಡ್ತಾನೆ. ಅಲ್ಲಪ್ಪ, ನಿಮ್ಮಲ್ಲಿ ನೀವೇ ಕಿತ್ತಾಡಿ ಸಾಯ್ತೀರಾ, ಆಮೇಲೆ ಧರ್ಮಕ್ಕೆ ಅಪಾಯ ಬಂದಿದೆ ಅಂತ ಬೊಬ್ಬೆ ಹೊಡಿತೀರಾ. ಇದು ಯಾವ ತರಹದ ಲಾಜಿಕ್ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಿಮ್ಗೇನಾದ್ರೂ ಅರ್ಥ ಆದ್ರೆ ನನಗೂ ಸ್ವಲ್ಪ ತಿಳಿಸಿ. ಇನ್ನು ಭಯೋತ್ಪಾದನೆಗೆ ಬಣ್ಣ ಹಚ್ಚೋದು ನಿಲ್ಲಿಸಿ. ಕಸಬಿರ್ಲಿ, ಯಾಸೀನ್ ಭಟ್ಕಳ ಇರ್ಲಿ, ಇವ್ರು ಯಾರು ಅಂತ ನಮಗ್ ಗೊತ್ತು. ಇಸ್ಲಾಮಿಕ್ ಟೆರರಿಸಂ ಅನ್ನಬೇಡಿ ಅಂತ ವಿನಂತಿ ಮಾಡ್ತಿರಲ್ಲ, ಮೊದಲು ಈ ಭಯೋತ್ಪಾದಕರಿಗೆ ಹೋಗಿ ನಿಮ್ಮ ಧರ್ಮದ ಅಸಲಿ ಪಾಠ ಹೇಳಿಕೊಡಿ. ಮನುಷ್ಯತ್ವಕ್ಕಿಂತ ದೊಡ್ಡ ಧರ್ಮ ಯಾವುದಿದೆ? ಮೂರ್ತಿ ಪೂಜೆ ಮಾಡಿದ್ರೆ ಸ್ವರ್ಗ ಸಿಗಲ್ಲ ಅಂತೀರಾ, ಆದ್ರೆ ಜೀವಂತ ಮನುಷ್ಯರನ್ನ ಕೊಂದು ರಕ್ತ ಹರಿಸಿದ್ರೆ ನಿಮ್ಗೆ ಸ್ವರ್ಗ ಸಿಗುತ್ತಾ? ಎಂಥ ವಿಚಿತ್ರ ಅಲ್ವಾ? ದೇವ್ರ ಮೇಲಿಂದ ಮೋಡ್ತಾ ಇವ್ರನ್ನ ಯಾಕಾದ್ರೂ ಸೃಷ್ಟಿ ಮಾಡಿದ್ನೋ ಅಂತ ಅನ್ಕೊಳ್ತಾ ಇರ್ತಾನೆ. ಸೊ ವೀಕ್ಷಕರೇ, ಸತ್ಯ ಯಾವಾಗ್ಲೂ ಸುಡುತ್ತೆ. ಈ ವಿಡಿಯೋದಲ್ಲಿ ನಡೆದ ಚರ್ಚೆ ನೋಡ್ತಾ ಇದ್ರೆ ನಮಗೆ ಅರ್ಥ ಆಗೋದು ಒಂದೇ, ಗ್ರಂಥಗಳಿಗಿಂತ ಬುದ್ಧಿ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಉರಿ ಹತ್ತಿದ್ರೂ ಪರವಾಗಿಲ್ಲ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಸತ್ಯ ಮಾತಾಡೋರು ಕಮ್ಮಿ ಇದ್ದಾರೆ, ನಾವಾದರೂ ಅದನ್ನ ಬೆಂಬಲಿಸೋಣ. ಧನ್ಯವಾದಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.